ಮಹೀಂದ್ರ ಚೂಸ್ ಯಾಕೆ ಮಾಡಿದೆ ಅಂದರೆ ಅದು ಇಂಡಿಯನ್ ಕಾರ್ ಆಗಿದೆ. ಇಂಡಿಯನ್ ಮಹೀಂದ್ರ ಯಾಕೆ ಹೋಗಬಾರ್ದು ಆ ಕಡೆ ಅಂತ ಹೇಳಿ ಇಂಡಿಯನ್ ಗಾಡಿ. ದುಬೈಯಿಂದ ನಾವು 74 ಕಂಟ್ರೀಸ್ ಡ್ರೈವಿಂಗ್ ಮಾಡ್ತಾ ಹೋಗ್ತೀವಿ. 1,00,000 ಕಿಲೋಮೀಟರು. ನನ್ನ ಜೊತೆಗೆ ಒಂದು ಗಾಡಿಯನ್ನು ನೋಡ್ತಾ ಇದ್ದೀರಿ. ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಇದು. ಯುನೈಟೆಡ್ ವಾಂಡರ್ ಅನ್ನುವಂತ ಒಂದು ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಇನ್ನೊಂದು ಲೋಗೋ ಇದೆ ಬಾನೆಟ್ ಮೇಲೆ. ಕೆಳಗೆ ನೋಡಿದ್ರೆ ಕರ್ನಾಟಕ ಟು ಲಂಡನ್ ಬೈ ರೋಡ್. ಕೆಳಗೆ ನಂಬರ್ ಪ್ಲೇಟ್ ಅನ್ನು ಗಮನಿಸಬಹುದು. KA21Z8894. ಗಾಡಿಯ ಇನ್ನೊಂದಷ್ಟು ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೇವೆ. ಗಾಡಿಯ ಸುತ್ತ ಗಮನಿಸಿದ್ರೆ ನಿಮಗೆ ವರ್ಣಮಯವಾದ ಸ್ಟಿಕ್ಕರಿಂಗ್ ಅಲ್ಲಿ ಗಾಡಿ ಕಂಗೊಳಿಸ್ತಾ ಇರೋದು ನಿಮಗೆ ಕಾಣಿಸುತ್ತೆ. ಕಲರ್ ಸ್ಟಿಕ್ಕರಿಂಗ್ ಅನ್ನು ಮಾಡಿದ್ದಾರೆ. ಹಿಂದೆ ನೋಡಿದರೆ ಕರ್ನಾಟಕದಿಂದ ಲಂಡನ್ಗೆ ಪ್ರಯಾಣ. ಯುನೈಟೆಡ್ ವಾಂಡರ್ ಅನ್ನುವಂಥ ಅವರ ಯೂಟ್ಯೂಬ್ ಚಾನಲ್ನ ಹೆಸರಿದೆ. ಇನ್ಸ್ಟಾಗ್ರಾಮ್ನ ಐಡಿಯನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಅವರ ಲೋಗೋ ಏನಿದೆ ಯುನೈಟೆಡ್ ವಾಂಡರ್, ಆ ಲೋಗೋ ಕೂಡ ಇದೆ. ಲಂಡನ್ ಬೈ ರೋಡ್ ಎನ್ನುವಂಥ ಒಂದು ಫಲಕ ನಿಮಗೆ ಕಾಣಿಸುತ್ತೆ. ಅದೇ ರೀತಿ ಈ ಭಾಗಕ್ಕೆ ಬಂದರೆ ಕೂಡ ಗಾಡಿಯ ಇನ್ನೊಂದು ಸೈಡನ್ನು ನೋಡಿದರೂ ಕೂಡ ಇಲ್ಲಿ ಭಾರತದ ತ್ರಿವರ್ಣ ಧ್ವಜ ಜೊತೆಗೆ ಅಶೋಕ ಚಕ್ರ ಜೊತೆಗೆ ಇಲ್ಲಿನ ಒಂದು ಪ್ರಮುಖವಾದ ಬೆಳೆಗಳನ್ನು ಕೂಡ ತೋರಿಸುವಂತಹ ಒಂದು ಕೆಲಸವನ್ನು ಈ ಒಂದು ಇದರ ಮೂಲಕ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಒಟ್ಟು ಗಮನಿಸಿದರೆ ನಿಮಗೆ ಒಂದು ಇಡೀ ಕರ್ನಾಟಕದ ಒಂದು ಪರಿಚಯವನ್ನು ಮಾಡಿಕೊಡುವ ಹಾಗೆ ಈ ಒಂದು ಗಾಡಿ ಕಾಣಿಸುತ್ತೆ. ಇದನ್ನು ನೋಡಿದರೆ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ, ಇದು ಕರ್ನಾಟಕದಿಂದ ಲಂಡನ್ನವರೆಗೆ ಬೈ ರೋಡ್ ಹೋಗುವಂತಹ ಒಂದು ಸಾಹಸ ಮಾಡುವಂತಹ ಒಂದು ಸಾಹಸಕ್ಕೆ ಸಿದ್ಧವಾದ ವಾಹನ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿನ ಒಂದು ಸ್ಟಿಕ್ಕರ್ ಏನಿದೆ ಇದನ್ನು ಗಮನಿಸಿದರೆ ಅರೌಂಡ್ ದ ವರ್ಲ್ಡ್ ಐ ಆಮ್ ಯುನೈಟೆಡ್ ವಾಂಡರ್, I am on a project of covering 75 countries, driving from my state Karnataka, India, in Indian made Mahindra Scorpio. You can watch me on YouTube and Instagram on United Wander. Let's make our Karnataka state and country proud ಅನ್ನುವಂಥ ಒಂದು ಘೋಷವಾಕ್ಯ ನಿಮಗೆ ಕಾಣ್ಬೋದು. ಇದರ ರೂವಾರಿ ಯಾರು ಅಂತ ಹೇಳಿದರೆ, ಈ ಒಂದು ಸಾಹಸಕ್ಕೆ ಕೈ ಹಾಕಿರೋದು ಯಾರು ಅಂತ ಹೇಳಿದರೆ ನಮ್ಮ ಪುತ್ತೂರಿನವರು ಅನ್ನುವಂಥದ್ದು ನಮಗೆ ಇನ್ನೊಂದು ಖುಷಿ ಕೊಡುವಂಥ ವಿಚಾರ. ಇವರ ಹೆಸರು ಸಿನಾನ್ ಅನ್ನುವಂಥದ್ದು. ಇವರ ಉದ್ಯೋಗ ಏನು ಅಂತ ಹೇಳಿದರೆ, ಅವರು ಓರ್ವ ಆರ್ಕಿಟೆಕ್ಟ್ ಮಾತ್ರ ಅಲ್ಲ, ಉದ್ಯಮಿ ಕೂಡ ಹೌದು. ಕೆಲಸ ಮಾಡೋದು ಎಲ್ಲಿ ಅಂತ ಹೇಳಿದರೆ UK ಈಗ ಈ ಕರ್ನಾಟಕದಿಂದ ಇಡೀ ಪ್ರಪಂಚವನ್ನು ಸುತ್ತಬೇಕು ಎನ್ನುವಂಥ ಒಂದು ಆಶಯದೊಂದಿಗೆ ಈ ಒಂದು ವಿಶೇಷವಾದ ವಾಹನವನ್ನು ಸಿದ್ಧಪಡಿಸಿದ್ದಾರೆ. ಈ 75 ದೇಶಗಳನ್ನು ಸುತ್ತುವಂತಹ ಒಂದು ಕನಸನ್ನು ಇದೇ ವಾಹನದ ಮೂಲಕ ಸಾಗುವಂಥ ಒಂದು ಕನಸನ್ನು ಇಟ್ಟುಕೊಂಡಿದ್ದಾರೆ. ಅವರ ಜೊತೆ ಮಾತನಾಡೋಣ. ಹೇಗೆ ಈ ಒಂದು ಕಾನ್ಸೆಪ್ಟ್ ಹೊಳೀತು, ಯಾಕೆ ಕಾರಣ, ಉದ್ಯಮವನ್ನು ಬಿಟ್ಟು ಕೆಲಸವನ್ನು ಬಿಟ್ಟು ಇಂತಹ ಒಂದು ಸಾಹಸಕ್ಕೆ ಯಾಕೆ ಮುಂದುವರೆದ್ರು ಅನ್ನುವಂಥದ್ದನ್ನು ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ಸೂಪರ್. ಏನಿದು, ಯಾವಾಗ ಹೇಗೆ ಬಂದ ಕಾನ್ಸೆಪ್ಟ್ ಇದು? ಇದು ಬೇಸಿಕಲಿ ವರ್ಲ್ಡ್ ಟೂರ್ ಒಂದು ಹೋಗಬೇಕಂತ ತುಂಬ ವರ್ಷದಿಂದ ಇರುವಂಥ ನಮ್ಮದೊಂದು ಡ್ರೀಮ್ ಆಗಿದೆ. ಸುಮಾರು 2018 ಸ್ಟಾರ್ಟ್ ಮಾಡಿದ್ದೀನಿ ಇದು. ಸೊ ಆವಾಗ ನಾವು ಫ್ಲೈಟಲ್ಲಿ ಹೋಗೋಣ, ಫ್ಯಾಮಿಲಿ ಜೊತೆ ಫ್ಲೈಟಲ್ಲಿ ಹೋಗೋಣ ಅಂತ ಇದ್ವಿ. ಅದಾದಮೇಲೆ ನಾವೆಲ್ಲ ಪ್ರಿಪರೇಷನ್ ಆದಮೇಲೆ ಕೋವಿಡ್ ಬಂದು ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ, ಫುಲ್ ಸ್ಟಾಪ್ ಆಯಿತು. ಅದಾದಮೇಲೆ 2021 ಪುನಃ ನಾನು ಸ್ಟಾರ್ಟ್ ಮಾಡಿದೆ, ಓಕೆ ನೆಕ್ಸ್ಟ್ ಹೋಗೋಣ ಅಂತ. ಆವಾಗ ಒಂದು ಬೇರೆಯೇ ಥಾಟ್ ಬಂದು, ಯಾಕೆ ನಾವು ಕಾರಲ್ಲಿ ಹೋಗಬಾರ್ದು, ಯಾಕೆಂದರೆ ಎಲ್ಲ ಕಡೆ ಹೋದರೂ ನಮಗೆ ಮೇನಾಗಿ ಅಲ್ಲಿ ಕಾರ್ ಬೇಕಾಗುತ್ತೆ, ಸುತ್ತಾಡಬೇಕಿದ್ರೆ ಕಾರ್ ಬೇಕಾಗುತ್ತೆ, ಫ್ಲೈಟಲ್ಲಿದ್ದರೆ ಕಾರ್ ಬೇಕಾಗುತ್ತೆ. ಸೊ ವೈ ನಾಟ್ ವಿ ಬ್ರಿಂಗ್ ನಾವು ಕಾರ್ನನ್ನೇ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಹಾಗೆ ರಿಸರ್ಚ್ ಮಾಡಿ ನಾವು ಡಿಸಿಷನ್ ಬಂದ್ವಿ ಕಾರಲ್ಲೇ ಹೋಗೋಣ ಅಂತ. ಎಷ್ಟು ಟೈಮ್ ತಗೊಂಡಿದೆ, ಅಥವಾ ನೀವು ಈ ಮಹೀಂದ್ರ ಸ್ಕಾರ್ಪಿಯೋವನ್ನೇ ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ರೀಸನ್ ಏನು? ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಯಾಕಂದರೆ ಮೇಯ್ನ್ಲಿ ನಾನು ಏನಕ್ಕೆ ಮಹೀಂದ್ರ ಸ್ಕಾರ್ಪಿಯೋ ತೊಗೊಂಡು ಹೋಗೋದು ಮತ್ತು ಏನಕ್ಕೆ ಕರ್ನಾಟಕದ ನಾವು ಸ್ಟಿಕ್ಕರಿಂಗ್ ಎಲ್ಲ ಹಾಕಿ ತೊಗೊಂಡು ಹೋಗ್ತೀನಿ ಅಂದರೆ, ನಾವು ಹೊರಗಡೆ ದೇಶ ಎಲ್ಲಿ ಹೋದ್ರೂ ಎಲ್ಲಿಂದ ನೀವು ಬಂದಿದ್ದೀರಿ, ಯಾವ ಕಂಟ್ರಿಯಿಂದ ಬಂದಿದ್ದೀರಿ ಅಂತ ಕೇಳಿದರೆ ಮೇಯ್ನಾಗಿ ಅವರು ಹೇಳೋದು ಕೇರಳದಿಂದವ ಅಂತ ಫಸ್ಟಾಗಿ ಕೇಳ್ತಾ ಇರೋದು. ಕರ್ನಾಟಕ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಅಂತ ಹೇಳಿದರೆ ಅವರು ಅದಿಲ್ಲಿ ಮುಂಬೈ, ಮಹಾರಾಷ್ಟ್ರ ಅಂತ ಕೇಳ್ತಾರೆ ಅಷ್ಟೇ, ಯಾರಿಗೂ ಗೊತ್ತಿಲ್ಲ. ಸೊ ಸ್ಟೇಟ್ ಅನ್ನೋದೇ ಗೊತ್ತಿಲ್ಲ. ಯಾಕೆ ಅದಕ್ಕಿಂತ ದೊಡ್ಡದೇನಂದರೆ, ಕೇರಳದಲ್ಲಿ ಇರುವಂತಹ ಟೂರಿಸಮ್ ಪ್ಲೇಸಿಗಿಂತ 10 ಹೆಚ್ಚು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿದೆ. ಅದು ಯಾರಿಗೂ ಗೊತ್ತಿಲ್ಲ. ಹಂಪಿ ಆಗಲಿ, ಚಿತ್ರದುರ್ಗ ಆಗಲಿ, ನಮ್ಮ ಬಿಜಾಪುರ ಆಗಲಿ, ಬೀದರ್ ಆಗಲಿ, ಅಲ್ಲಿರುವಂತಹ ಒಂದು, ಇವಾಗ ಎಕ್ಸಾಂಪಲ್ ಬಿಜಾಪುರಲ್ಲಿ ವರ್ಲ್ಡಲ್ಲಿ 2nd ಪ್ಲೇಸ್ ಇರುವಂಥದ್ದು ಗೋಲ್ ಗುಂಬಜಿಗೆ, ಯಾರಿಗೂ ಅದು ಗೊತ್ತಿಲ್ಲ. ಸೊ ಅದಕ್ಕೆ ಬೇಕಾಗಿ ಯಾಕೆ ವೈ ಡೋಂಟ್ ವಿ ಪ್ರಮೋಟ್ ಕರ್ನಾಟಕ ಅಂತ ಹೇಳ್ಕೊಂಡು ನಾನು ಇವಾಗ ಕರ್ನಾಟಕ ಗಾಡಿ, ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಇರುವ ಇಂಡಿಯನ್ ಮೇಡ್ ಗಾಡಿಯಲ್ಲಿ ಕರ್ನಾಟಕದ ಗ್ರಾಫಿಕ್ಸ್ ಹಾಕ್ಕೊಂಡು ಪ್ರಮೋಟ್ ಮಾಡೋಣ ಅಂತ ಹೋಗ್ತಾ ಇರೋದು. ಓಕೆ, ಆಮೇಲೆ ಇಂಡಿಯನ್ ಕಾರ್ ಯಾಕೆ ಇದು ಮಹೀಂದ್ರ ಚೂಸ್ ಯಾಕೆ ಮಾಡಿದೆ ಅಂದರೆ, ಇದು ಇಂಡಿಯನ್ ಕಾರ್ ಆಗಿದೆ. ಸೊ ಇಂಡಿಯನ್ ಮೆಷಿನ್ಸ್ ಹೊರಗಡೆ ಹೋಗಲಿ, ಯಾಕೆ ಟೊಯೋಟಾ ಬರ್ತಿದೆ ಇಲ್ಲಿಗೆ,
ವೈನೋ ಇಂಡಿಯನ್ ಮಹೀಂದ್ರ ಯಾಕೆ ಹೋಗಬಾರ್ದು ಆ ಕಡೆ ಅಂಥೇಳಿ ಇಂಡಿಯನ್ ಗಾಡಿನೇ ಚೂಸ್ ಮಾಡಿ. ಓಕೆ, ನಿಮ್ಮ ಗಾಡಿಯನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಏನೆಲ್ಲ ಮಾಡಿಫೈ ಮಾಡ್ಕೊಂಡಿದ್ದೀರಿ, ಏನು ಅದರ ಸ್ಟಿಕ್ಕರಿಂಗಲ್ಲಿರುವಂಥ ಫೋಟೋಗಳು ಎಲ್ಲವನ್ನು ಕೂಡ ನೀವೇ ಒಂದು ಎಕ್ಸ್ಪ್ಲೇನ್ ಮಾಡಿ ಅನ್ನುವಂಥದ್ದು. ಏನು ನಾವು ಮಾಡಿಫಿಕೇಶನ್ ಇದುವರೆಗೆ ಮಾಡಿಲ್ಲ, ಬಟ್ ನಾವು ಸ್ಪಾನ್ಸರ್ಸನ್ನು ನೋಡ್ತಾ ಇದ್ದೀವಿ. ಅವರು ಸ್ಪಾನ್ಸರ್ಸ್ ಆದಮೇಲೆ ನಾವು ಚೇಂಜ್ ಮಾಡುವಂತಹ ಉದ್ದೇಶ ಇದೆ. ನಮ್ಮ ಟೈರ್ ಆಗಲಿ ಇವಾಗ ಸದ್ಯಕ್ಕೆ ನಾವು ಏನು ಮಾಡಲಿಲ್ಲ, ಕರೆ ಸ್ಟಿಕ್ಕರಿಂಗ್ ಮಾತ್ರ ಮಾಡಿದ್ದು. ಸ್ಟಿಕ್ಕರಿಂಗಲ್ಲಿ ನಾವು ಫ್ರಂಟಲ್ಲಿ ನಾವು ಕೊಟ್ಟಿರೋದು ನಮ್ಮದೊಂದು ಇಂಟ್ರಡಕ್ಷನ್, ನಾವೇನು ಮಾಡ್ತೀವಿ ಅಂತ ಒಂದು ಇಂಟ್ರಡಕ್ಷನ್ ಮಾತ್ರ ಕೊಟ್ಟಿರೋದು. ಅದಾದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಹೆಸರು. ಸೊ ಅದೇ ಕಡೆ ಸೈಡ್ ಬಂದರೆ ಸೈಡಲ್ಲಿ ನಾವು ಕರ್ನಾಟಕದ ಧ್ವಜದ ಗ್ರಾಫಿಕ್ ಕೊಟ್ಟಿದ್ದೀವಿ. ಸೊ 2 ಕಲರ್ ಇದೆ. ಸೊ ಅದನ್ನು ನಾವು ಫ್ರಂಟಲ್ಲೇ ಕೊಟ್ಟಿದ್ದೀವಿ. ಅದು ಮಾತ್ರ ಅಲ್ಲ, ಅದು ಮೇಲ್ಗಡೆ ಕೂಡ ಬರುತ್ತೆ. ಇವಾಗ ನಾವು ತೆಗೆದಿಟ್ಟಿವಿ, ಶಿಪ್ಪಿಂಗ್ ಮಾಡುವಾಗ ತೆಗೆದಿಡ್ಬೇಕು, ಅದಕ್ಕೆ ತೆಗೆದಿಟ್ಟಿವಿ. ಅದಾದಮೇಲೆ ನಾವು ಕಾಫಿ ತೋಟ, ಕಾಫಿ ಆ್ಯಂಡ್ ಟೀ ಎಸ್ಟೇಟ್ ಕೂರ್ಗಲ್ಲಿರುವಂತಹ ಮೇನ್ ಅಟ್ರಾಕ್ಷನ್ ಪ್ಲೇಸ್ ಅದೇ. ಸೊ ಅದನ್ನು ಹಾಕೊಂಡಿದ್ದೀವಿ. ಅದಾದಮೇಲೆ ಇದು ಹೇಳಬೇಡ, ಅದು ಗೋಲ್ ಗುಂಬಜು ಎಲ್ರಿಗೂ ಗೊತ್ತು ಕರ್ನಾಟಕದವರಿಗೆ, ಬಟ್ ಹೊರಗಡೆ ದೇಶದವರಿಗೆ ಯಾರಿಗೂ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಹಂಪಿ ಒಟ್ಟಿಗೆ ಇರೋದು, ಅದನ್ನು ಬಿಡೋಕ್ಕಾಗಲ್ಲ. ಅದಾದಮೇಲೆ ನಮ್ಮ ಶಿವಮೊಗ್ಗದ ನಮ್ಮ ಜೋಗ್ ಫಾಲ್ಸ್, ಇದು ಕೂಡ ಕರ್ನಾಟಕದ 7 ವಂಡರ್ಸಲ್ಲಿ ಇರುವಂತಹ ಒಂದು ಇದು. ಅದಾದಮೇಲೆ ಹಿಂದ್ಗಡೆ ಬಂದರೆ ನಮ್ಮದು ಏನು ಮೋಟೋ ಇದೆ, ನಾವೇನು ಮಾಡ್ತೀವಿ ಅಂತಹ ಒಂದು ಸಣ್ಣದಾದಂತಹ ಒಂದು ಎಕ್ಸ್ಪ್ಲನೇಷನ್ ಮಾತ್ರ ಇರೋದು ಇಲ್ಲಿ. ಕರ್ನಾಟಕದಿಂದ ಲಂಡನ್, ಕನ್ನಡದಲ್ಲಿ ಇದು ಮಾತ್ರ ಬರೆದಿದ್ದೀನಿ. ಮೇ ಬಿ ಇದನ್ನು ಆಮೇಲೆ ರಿಮೂವ್ ಮಾಡ್ತೀನಿ, ಯಾಕಂದರೆ ಹೊರಗೆ ದೇಶ ಹೋದ್ಮೇಲೆ ಯಾರಿಗೂ ಕನ್ನಡ ಓದಕ್ಕೆ ಬರಲ್ಲ. ಸೊ ಮೇ ಬಿ ಇಲ್ಲಾಂದ್ರೆ ಹಂಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಕೆಳಗಡೆ ಆಲ್ರೆಡಿ ಇಂಗ್ಲೀಷಲ್ಲಿ ಬರ್ದಿದ್ದೀನಿ, ಸೊ ಅದು ಹಾಗೆ ಇರುತ್ತೆ. ಸೊ ಇದು ಮಾತ್ರ ಬೇಸಿಕ್ಕಾಗಿ ಡೀಟೇಲ್ಸ್ ಕೊಟ್ಟಿರೋದು ಹಿಂದ್ಗಡೆ. ಸೊ ಹಾಗೆ ಈ ಕಡೆ ಬಂದರೆ ನಾವು ಕರ್ನಾಟಕ ಇರೋದು ಇಂಡಿಯಾದಲ್ಲಿ. ಸೊ ಇಂಡಿಯನ್ ಪ್ರಮೋಷನ್ ಆಲ್ರೆಡಿ ಮಾಡಲೇಬೇಕು. ಸೊ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿರುವಂಥ ತಾಜ್ ಮಹಲ್, ನಮ್ಗೆ ಎಕ್ಸ್ಪ್ಲನೇಷನ್ ಬೇಡ. ಅದಾದಮೇಲೆ ಇಲ್ಲಿ ಇಂಡಿಯಾ ಗೇಟ್ ಬರುತ್ತೆ ಸ್ವಲ್ಪ ಲೈಟಾಗಿ. ಅದಾದಮೇಲೆ ನಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಮೌಂಟೇನ್ಸ್ ಕಾಣುತ್ತೆ ಇಲ್ಲಿ. ಅದಾದಮೇಲೆ ನಮ್ಮ ತ್ರಿವರ್ಣ ಫ್ಲ್ಯಾಗು, ಆಮೇಲೆ ನಮ್ಮ ಸ್ಪೈಸಸ್ಸು, ಮೇಯ್ನಾಗಿ ಎಕ್ಸ್ಪೋರ್ಟ್ ಆಗುವಂತಹ ಒಂದು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುವಂಥ ಒಂದು ಐಟಮು ಸ್ಪೈಸಸ್ಸು, ಅದನ್ನು ನಾವು ಹಾಕ್ಕೊಂಡಿದ್ದೀವಿ. ಸೊ ಮಾಡಿಫಿಕೇಷನ್ ಸ್ಟಿಕ್ಕರಲ್ಲಿ ಮಾಡಿದ್ದಿಷ್ಟೇ ನಾವು, ಬೇರೆ ನಾವು ಸದ್ಯಕ್ಕೆ ಮಾಡಿಲ್ಲ. ಬಟ್ ಫ್ಯೂಚರಲ್ಲಿ ಮಾಡ್ಬೋದು ಏನು ಅಂತ ನಮ್ಗೆ ಇವಾಗ ಡಿಸೈಡ್ ಆಗಿಲ್ಲ. ಸೊ ಅದಾದಮೇಲೆ ನಮ್ಮ ಲಗೇಜ್ ಕ್ಯಾರಿಯರ್ ಇರುತ್ತೆ, ಇಲ್ಲ ನಮ್ಮ ಡ್ರೆಸ್ಸು, ಇಲ್ಲ ಡೀಸೆಲು, ಅಂತಹ ಒಂದು ನಮ್ಮ ನೆಸೆಸಿಟಿ, ಬೇಸಿಕ್ ನೆಸೆಸಿಟಿ ಬೇಕಾಗಿರುವಂಥ ಸೇಫ್ಟಿಯಾಗಿ ಇಡಲಿಕ್ಕೆ ಮೇಲೆ ಒಂದು ಕಂಟೈನರ್ ಇದು ಕೊಟ್ಟಿದ್ದೀವಿ, ಸ್ಟೋರೇಜ್ ಬಾಕ್ಸು. ಸೊ ಓವರಾಲ್ ಇಷ್ಟೇ ಇದು ಗಾಡಿ ಇರೋದು. ಅದಾದಮೇಲೆ ನಮ್ಮದು ಒಳಗಡೆ ಬೆಡ್ ಬರುತ್ತೆ, ಅದರೊಟ್ಟಿಗೆ ಕಿಚನ್ ಸೆಟಪ್ ಬರುತ್ತೆ, ಟಾಯ್ಲೆಟ್ ಸೆಟಪ್ ಎಲ್ಲ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಏನು ಮಾಡಿಲ್ಲ, ಅದು ನಾವು ಕಂಟ್ರಿ ಕ್ರಾಸ್ ಆದಮೇಲೆ ಅಲ್ಲಿಂದ ಮಾಡಿಫಿಕೇಶನ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀವಿ ನಾವು. ಇವಾಗ ಚಾಲೆಂಜಸ್ ನಮಗೆ ಸರ್ಪ್ರೈಸ್ ಆಗಿ ಬರ್ಬೋದು. ಆ್ಯಸ್ ಆಫ್ ನಾವು ನಾನು ಆಲ್ರೆಡಿ ಇವಾಗ UK ಇಂದ ಬೇರೆ ಬೇರೆ ಕಂಟ್ರಿಯಲ್ಲಿ ಹೋಗಿದ್ದೇನೆ ಆಲ್ರೆಡಿ ಡ್ರೈವಿಂಗ್ ಮಾಡ್ಕೊತ. ಇಟಲಿವರೆಗೂ ಬಂದಿದ್ದೀನಿ, ಸುಮಾರು 5-6 ಕಂಟ್ರಿ ಕ್ರಾಸ್ ಮಾಡಿದೆ. ಸೊ ಆವಾಗ ನನ್ನ ಜೊತೆ ಫ್ಯಾಮಿಲಿ ಕೂಡ ಇದ್ದರು. ಸೊ ಅವಾಗೇನು ಚಾಲೆಂಜಸ್ ಆಗಿ ನಮಗೇನು ನೋಡಿಲ್ಲ, ಓನ್ಲಿ ಗಾಡಿದು ಮಾತ್ರ ನಾವು ನೋಡಿದ್ವಿ. ಗಾಡಿ ಸ್ವಲ್ಪ ಒಳ್ಳೆ ಕಂಡೀಷನ್ ಇರಬೇಕು ಅಂತಹ ಒಂದು ಪ್ರಾಬ್ಲಮ್ ಮಾತ್ರ ಇತ್ತು. ಸೊ ಅದು ಇವಾಗ ನಾವು ಈ ಗಾಡಿಯಲ್ಲಿ ನಾವು ಇವಾಗ ಸಾರ್ಟ್ ಔಟ್ ಮಾಡಿದ್ವಿ. ಮಿಕ್ಕಿದ್ದೆಲ್ಲ ನಮಗೆ ನಾರ್ಮಲಿ ಕವರ್ ಮಾಡೋಕ್ಕಾಗುವಂಥ ಚಾನ್ಸಸ್ ಮಾತ್ರ. ಆಮೇಲೆ ಮೇಂಟೆನೆನ್ಸ್ ಮೇಯ್ನ್ ಆಗಿರುವಂಥವು ಇಂಡಿಯನ್ ಕಾರ್ ಮೇಂಟೆನೆನ್ಸ್ ಹೊರಗಡೆ ಇಲ್ಲ, ಅದೊಂದು ಚಾಲೆಂಜಸ್ ಆಗಿ ಬರುತ್ತೆ ಫ್ಯೂಚರಲ್ಲಿ. ಬಟ್ ಥರ್ಡ್ ಪಾರ್ಟಿ ಯೂಸ್ ಮಾಡಿಕೊಂಡು ನಾವು ಅದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಸಿನಾನ್ ಅವರು ವರ್ಲ್ಡ್ ಟೂರ್ಗೆ ಹೊರಟಿದ್ದಾರೆ. ಅವರ ಕಾರ್ ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ನೋಡಿದ್ವಿ. ಈಗ ಕಾರಿನ ಒಳಗಡೆ ಕೂತು ಇವರು ಇದಕ್ಕಾಗಿ ತೆಗೆದುಕೊಂಡಂತಹ ಕಾರಿದು, ವರ್ಲ್ಡ್ ಟೂರ್ನ ಪ್ಲ್ಯಾನಲ್ಲೇ ಖರೀದಿ ಮಾಡಿದಂತಹ ಹೊಸ ಕಾರಿನ ಒಳಗಡೆ ನಾವಿದ್ದೇವೆ. ಸೊ ಇನ್ನೊಂದಷ್ಟು ಮಾತನಾಡೋಣ, ಇನ್ನೊಂದಷ್ಟು ಕೇಳಬೇಕಾಗಿದೆ. ಹೇಗೆ, ಎಷ್ಟು ದೂರ ಇದೆ ಪ್ರಯಾಣ, ಎಲ್ಲಿಂದ ಆರಂಭ ಆಗುತ್ತೆ, ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, ಎಲ್ಲವನ್ನು ಕೂಡ ಮತ್ತಷ್ಟು ಕೇಳುವಂಥ ಪ್ರಯತ್ನ ಅವರ ಜೊತೆ ಗಾಡಿಯಲ್ಲಿ ಹೋಗ್ತಾ ಮಾಡ್ತೇವೆ ಅಂತ ಹೇಳ್ತಾ, ಯಾವಾಗ ಆರಂಭ ಆಗುತ್ತೆ ನಿಮ್ಮ ಈ 75 ದೇಶಗಳನ್ನು ಸುತ್ತುವ? ನಮ್ಮದು ಆಲ್ರೆಡಿ ಆರಂಭವಾಗಿದೆ. ಲಾಸ್ಟ್ ಮಂತ್ 29ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ವಿ. ಮಂಗಳೂರಿಂದ ನಾವು ಫ್ಲಾಗ್ ಆಫ್ ಮಾಡಿದ್ವಿ. ಅಲ್ಲಿಂದ ನಾವು ಕರ್ನಾಟಕ ಫುಲ್ ಟೂರ್ ಹೊಡ್ಕೊಂಡು ಇವಾಗ ತಿರ್ಗಾ ಮಂಗಳೂರು ಬಂದಿದ್ದೀವಿ. ಇಲ್ಲಿ ಇವಾಗ ಬಂದು 2 ದಿವಸ ಆಯಿತು. ಈ ಮಂತ್ ಎಂಡಿಗೆ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಾವು ಇದನ್ನು ಮುಂಬೈಯಿಂದ ದುಬೈಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಯಾಕೆಂದರೆ ಇಲ್ಲಿಂದ ಪಾಕಿಸ್ತಾನಾಗಿ ನಮಗೆ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ಬಾರ್ಡ್ರ್ ಅವ್ರು ಬಿಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಮಂಗಳೂರಿಂದ ಮುಂಬೈ ಹೋಗಿ ಮುಂಬೈಯಿಂದ ದುಬೈಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಡ್ರೈವ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ವಿ. ಸೊ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಶಿಪ್ ಆಗುತ್ತೆ ದುಬೈಗೆ. ದುಬೈಯಿಂದ ನಾವು 74 ಕಂಟ್ರೀಸ್ ಡ್ರೈವಿಂಗ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂದಾಜು ಎಷ್ಟು ಕಿಲೋಮೀಟರ್ಗಳು, ಎಷ್ಟು ಸಾವಿರ ಕಿಲೋಮೀಟರ್ಗಳು? ಇದೊಂದಾಜು 1 ಲಕ್ಷ ಕಿಲೋಮೀಟರು ಟೋಟಲ್ ಕವರ್ ಮಾಡ್ತಿರೋ ತಿರ್ಗಾ ಬರೋಕ್ಕೆ. ಇದು 3 ಕಾಂಟಿನೆಂಟ್ ಹೋಗ್ತೀವಿ ನಾವು, ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾ 3 ಕಾಂಟಿನೆಂಟ್ ಕವರ್ ಮಾಡ್ತಾ ತಿರ್ಗಾ ಬರಲಿಕ್ಕೆ 1 ಲಕ್ಷ ಕಿಲೋಮೀಟರ್ ಆಗುತ್ತೆ. ಟೋಟಲ್ 2 ಇಯರ್ಸ್ ಟೈಮ್. 2 ಇಯರ್ಸ್ ಟೈಮ್. ನಾವು ಬಂದ್ಬಿಟ್ಟು ಇದನ್ನು
ಎಲ್ಲ ಕಂಟ್ರಿಯಲ್ಲೂ ಎಲ್ಲ ಇದರಲ್ಲಿ ಹೋಗಿ ಒಂದು 10 ದಿವಸ ಇಲ್ಲ ಅಂದ್ರೆ 1 ವಾರ ದಿವಸ ಅಲ್ಲಿ ಇರ್ತೀವಿ. ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಕಂಟಿನ್ಯೂ ಜರ್ನಿ ಮಾಡ್ತೀವಿ. ಈಗ ಡೈರೆಕ್ಟಾಗಿ ನಾವು ಹೋಗೋದಾದ್ರೆ ಬರೀ 6 ತಿಂಗಳಲ್ಲಿ ಹೋಗಿ ಬರ್ಬೋದು. ಹೌದು. ಬಟ್ ನಾವು ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಉದ್ದೇಶ ಇರೋದ್ರಿಂದ, ಬಟ್ ಅದಾದಮೇಲೆ ರಿಸ್ಕ್ ಯಾವುದು ತಗೊಳ್ಳಲ್ಲ. ರಿಸ್ಕ್ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದಲ್ವಾ. ಸೊ ಅದಕ್ಕೆ ರಿಸ್ಕ್ ಎಲ್ಲ ಕಡಿಮೆ ಮಾಡಿಕೊಂಡು ನೈಟ್ ಡ್ರೈವ್ ಕ್ಯಾನ್ಸಲ್ ಮಾಡಿಕೊಂಡು ಡೈಲಿ ಇಷ್ಟು 5 ಅವರ್ಸ್ 6 ಅವರ್ಸ್ ಟ್ರಾವೆಲ್ ಮಾಡುವಂತಹ ಒಂದು ಉದ್ದೇಶದಲ್ಲಿ ಇರೋದು. ಓಕೆ. ಒಬ್ಬರೇ 2 ವರ್ಷ ಹೇಗೆ? ಒಬ್ಬರೇ ಅಂದರೆ ನಾನು ನಮ್ಮ ಲೈಫೆಲ್ಲ ನಾವು ಗಲ್ಫಲ್ಲೇ ಇರೋದು, UK ಅಲ್ಲಿ ಇಲ್ಲಿಂದ ಇದ್ವಿ. ಸೊ 2 ಇಯರ್ಸ್ ಟೈಮ್ ಅಂತೂ ನಮ್ಗೆ ದೊಡ್ಡದಾಗಿ ಅಂತ ಫಿಗರ್ ಅಲ್ಲ, ಬಟ್ ಊರಲ್ಲೇ ಇದ್ಕೊಂಡು ಊರಲ್ಲೇ ಕೆಲಸ ಮಾಡೋರಿಗೆ 2 ಇಯರ್ಸ್ ಅಂದರೆ ದೊಡ್ಡ ಫಿಗರ್ ಆಗುತ್ತೆ. ಸೊ ನಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಹೊರಗಡೆ ದೇಶದಲ್ಲಿ ಇದ್ಕೊಂಡು 2 ವರ್ಷ 3 ವರ್ಷ ಅದು ಇದ್ಕೊಂಡು ಎಕ್ಸ್ಪೀರಿಯನ್ಸ್ ಇದೆ. ಬಟ್ 2 ಇಯರ್ಸ್ ಅಂದರೆ ನಾವು ಡೈರೆಕ್ಟಾಗಿ 2 ಇಯರ್ಸ್ ಜರ್ನಿ ಮಾಡ್ತಾನೇ ಇರಲ್ಲ. ಕೆಲವೊಮ್ಮೆ ಬರಬೇಕಾಗುತ್ತೆ, ನಮ್ಮ ಮೆಡಿಕಲ್ ಚೆಕಪ್ಗೆ ಬರಬೇಕಾಗುತ್ತೆ, ಇಲ್ಲ ಗಾಡಿಯದು ಏನಾದರೂ ಸ್ಪೇರ್ ಪಾರ್ಟ್ಸ್ ತಗೊಂಡು ಹೋಗ್ಬೇಕಿದ್ರೆ ಅದಕ್ಕೆ ಬರಬೇಕಾಗುತ್ತೆ. ಸೊ ಒನ್ಸ್ ಇನ್ 4 ಮಂತ್ಸು ನಾವೊಂದು 1 ವಾರಕ್ಕೆ ಬೇಕಾಗಿ ಬರ್ತಾ ಇರಬೇಕಾಗುತ್ತೆ. ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಸೊ ಅವರನ್ನ ಮೀಟ್ ಮಾಡೋಕ್ಕೆ ಬರಲೇಬೇಕಲ್ವಾ. ಸೊ ಆ ಥರ ಒಂದು ಗಾಡಿಯಲ್ಲೇ ಇರುತ್ತೆ, ಬಟ್ ನಾನು ಮಾತ್ರ ಫ್ಲೈಟಲ್ಲಿ ಬಂದು ಹೋಗ್ಬೇಕಂತ ಸಿಚುವೇಶನ್ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಬರ್ತೀವಿ. ಬರೋ ಪ್ಲಾನ್. ಈಗ ಬಜೆಟ್ ಎಷ್ಟಾಗ್ಬೋದು 2 ವರ್ಷಕ್ಕೆ? ಬಜೆಟ್ ಎಷ್ಟಿದೆ ಸದ್ಯಕ್ಕೆ? ಈಗ ಎಷ್ಟಿದೆ ಎಸ್ಟಿಮೇಷನ್? ಕಂಪ್ಲೀಟ್ಲಿ ನಾವು ಡಿಪೆಂಡ್ ಆಗಿರೋದಂತೂ ಸ್ಪಾನ್ಸರ್ ಜೊತೆಗೆ. ನಮ್ಗೆ ಯಾವ ಸ್ಪಾನ್ಸರ್ ಸಿಕ್ಕಿಲ್ಲ ಇದುವರೆಗೆ, ಸೊ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕೈಯಿಂದ ಇದೊಂದು ಆಗಲ್ಲ, ಯಾಕಂದರೆ ಇದೊಂದು ಟೋಟಲ್ ಆಗಿ 1 crore ಎಕ್ಸ್ಪೆನ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಕಾರಿಗೇನೆ 31 ಲಕ್ಷ ಕಾರಿಗೆ ಆಗುತ್ತೆ ಆನ್ ರೋಡ್ ಪ್ರೈಸು, ಪ್ಲಸ್ ನಮ್ದು ಎಕ್ಸ್ಪೆನ್ಸಸ್ಸು, ಫ್ಯೂಯಲು, ಮೇಂಟೆನೆನ್ಸು, ಅಕೊಮಡೇಷನು, ಫುಡ್ಡು, ಆ ಥರ ತುಂಬ ಎಕ್ಸ್ಪೆನ್ಸಸ್ ಇರುತ್ತಲ್ವ. ಸೊ ಟೋಟಲ್ ಆಗಿ 1 crore ಆಗುತ್ತೆ. ಸೊ 100% ನಾವು ಸ್ಪಾನ್ಸರಲ್ಲಿ ನಾವು ಡಿಪೆಂಡ್ ಮಾಡಿರ್ತೀವಿ. ಸೊ ಗಾಡಿ ಕೂಡ 80% ಲೋನಲ್ಲೇ ಇದೆ. ಸೊ ಅದಕ್ಕೆ ಕಂಪ್ಲೀಟ್ಲಿ ನಾವು ನೋಡ್ತಾ ಇದ್ದೀವಿ, ಹಾರ್ಡ್ಲಿ ನಾವು ಅದಕ್ಕೆ ಬೇಕಾಗಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಓಕೆ. ಸ್ಪಾನ್ಸರ್ಸ್ ಅಂದರೆ ನಿಮಗೆ ಯಾವ ಥರ ಸಪೋರ್ಟ್ ಮಾಡಬೇಕು? ಅಂದರೆ ನಿಮಗೆ ಈಗ ಗಾಡಿಗೆ ರಿಲೇಟೆಡ್ ಆಗಿ ಏನಾದರೂ ಮಾಡಬೇಕಾಗುತ್ತೆ ಅಥವಾ ಫಿನಾನ್ಷಿಯಲಿ ಸ್ಪಾನ್ಸರ್ಸ್ ಮಾಡಬೇಕಾಗುತ್ತೆ? ಹೇಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ? ಬೇಸಿಕಲಿ ನಾವು ಫೈನಾನ್ಷಿಯಲಿ ಸಪೋರ್ಟ್ ಯಾರ ಹತ್ರ ಕೇಳಲ್ಲ. ಓಕೆ. ಮೇನ್ಲಿ ನಮಗೆ ಎಕ್ಸ್ಪೆನ್ಸಸ್ ಯಾವುದು ಬರುತ್ತೆ ಅದನ್ನು ಕವರ್ ಮಾಡೋರಿಗೆ ನಾವು ಪ್ರಮೋಷನ್ ಕೊಡ್ತೀವಿ, ಆ ಥರ ಇರೋದು. ಲೈಕ್ ಫ್ಯೂಲ್ ಆಗಲಿ, ಫ್ಯೂಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಆಗುತ್ತೆ, ಇಲ್ಲ ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ನೋಡಿದ್ರೆ ಆಗುತ್ತೆ, ಇಲ್ಲ ನಮ್ಮದು ಗಾಡಿ ಎಕ್ಸ್ಪೆನ್ಸಸ್ ನೋಡಿದ್ರೆ ಆಗುತ್ತೆ. ಯಾವ ರೀತಿಯೆಲ್ಲ ಆಗುತ್ತೆ ಆ ರೀತಿ ನಮ್ಗೆ ಯಾರ ಹತ್ರ ಕೂಡ ನಾವು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು, ನಾವು ಯಾರ ಹತ್ರ ಕೂಡ ಕೇಳಲ್ಲ. ಯಾಕಂದರೆ ನಮ್ದು ಇದೊಂದು ಡ್ರೀಮ್ ಹೌದು, ಬಟ್ ನಾವು ಮಾಡ್ತಾ ಇರೋದು ಕರ್ನಾಟಕಕ್ಕೆ ಬೇಕಾಗಿ. ನನ್ನ ಹೆಸರು ಕೂಡ ಎಲ್ಲೂ ನಾನು ಎಕ್ಸ್ಪ್ಲೈನ್ ಯಾರಿಗೂ ಇದು ಮಾಡಿಲ್ಲ, ಹೇಳಿಲ್ಲ. ಇವನ್ ನನ್ನ ಯೂಟ್ಯೂಬಲ್ಲಾಗಲಿ ಎಲ್ಲೂ ಕೂಡ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಮೇನ್ಲಿ ನಮ್ಮ ಉದ್ದೇಶ ಕರ್ನಾಟಕ ಟೂರಿಸಂ ಪ್ರಮೋಟ್ ಮಾಡೋಣ, ಅದಾದಮೇಲೆ ನಮಗೆ ಪ್ರಮೋಷನ್ ಕೊಡೋರಿಗೆ, ಸ್ಪಾನ್ಸರ್ಸ್ ಕೊಡೋರಿಗೆ ಪ್ರಮೋಷನ್ ಮಾಡೋಣ ಅಂತ ಉದ್ದೇಶ ಇರೋದು. ಓಕೆ. ಮನೆಯವರು ಏನು ಹೇಳಿದ್ರು ನೀವು ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಈ ಥರ ಹೋಗೋದಕ್ಕೆ ಹೊರಟಿದ್ದೇನೆ ಅಂತಾಗ ಮನೆಯವರ ಒಂದು ರಿಯಾಕ್ಷನ್ ಹೇಗಿತ್ತು ಅಂತ? ಬೇಸಿಕಲಿ ನಾನು ಟ್ರಾವೆಲಿಂಗ್ ಇಷ್ಟಪಡೋನು. ಸೊ ಮನೆಯವ್ರ ಜೊತೆನೂ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಫ್ಯಾಮಿಲಿಯನ್ನು ಕೂಡ ತುಂಬ ಕಡೆ ಕರ್ಕೊಂಡು ಹೋಗಿದ್ದೀನಿ. ಸೊ ಅವ್ರಿಗೆ ಗೊತ್ತು ನನ್ನ ಕ್ರೇಜ್ ಎಷ್ಟು ದೊಡ್ಡದಿದೆ ಅಂತ. ಸೊ ಅದಾದಮೇಲೆ ಇದಕ್ಕೆ ರಿಸ್ಕು ಕೂಡ ನಾನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಏನೇನು ರಿಸ್ಕ್ ಇರುತ್ತೆ, ಯಾವ ರೀತಿ ನಾನು ಪ್ಲ್ಯಾನ್ ಮಾಡುತ್ತೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಮೆಚ್ಯೂರ್ ಆಗಿರುವಾಗ ಅವರು ಓಕೆ ಒಳ್ಳೇದೇ ಮಾಡೋದನ್ನ ಅವ್ರಿಗೆ ಗ್ಯಾರಂಟಿ ಇದೆ. ಸೊ ಅದನ್ನು ನಂಬ್ಕೊಂಡು ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಮನೆಯವರು. ಓಕೆ. ಈಗ ನೀವು ದರ್ಬೆ ಅವರು, ಪುತ್ತೂರಿನಿಂದ ಕರ್ನಾಟಕದ ಹೆಸರನ್ನು ಇಟ್ಕೊಂಡು 75 ದೇಶಗಳಿಗೆ ಹೋಗಿ ಹರಡಿಸಬೇಕು ಅನ್ನುವಂಥ ಒಂದು ಕನಸಿದೆ. ಹೌದು. ನೀವು UKಗೆ ಹೋಗಿದ್ದು ಯಾವಾಗ? ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಅದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ. ನಾನು ಕಾಲೇಜ್ ಮಾಡಿದ್ದಿಲ್ಲ ಫಿಲೋಮಿನಾದಲ್ಲಿ, ಅದಾದಮೇಲೆ ನಾನು ಬೆಂಗಳೂರಲ್ಲಿ ಹೋದೆ, ಬೆಂಗಳೂರಲ್ಲಿ ಕಾಲೇಜ್ ಮಾಡಿದ್ದೀನಿ. ಅದಾದಮೇಲೆ ನಾವು 2011ರಲ್ಲಿ ದುಬೈ ಹೋಗಿದ್ವಿ. ದುಬೈಯಲ್ಲಿ ಕೆಲಸ ಮಾಡಿಬಿಟ್ಟು ಅಲ್ಲಿಂದ 2020ಯಲ್ಲಿ ನಾನು UK ಹೋದೆ. ಅಲ್ಲಿ ಕೆಲಸ ಮಾಡಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಿಸ್ನೆಸ್ ಕೂಡ ನಡೀತಾ ಇದೆ. ಅದರ ಎಡೆಯಲ್ಲಿ ನಮ್ದು ಒಂದು ಡ್ರೀಮ್ ಇತ್ತಲ್ಲ, ಅದನ್ನು ಮಾಡೋಣ ಅಂತ ಇವಾಗ ಇಲ್ಲಿ ಬಂದಿದ್ದೀವಿ, ಅದನ್ನು ಗಾಡಿಯಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಓಕೆ. ಈಗ ಈ ಥರ ಸೋಲೋ ಟ್ರಿಪ್ ಹೋಗುವವರಿಗೆ ಚಾಲೆಂಜಸ್ ಅಂತ ಒಂದಿರುತ್ತೆ. ಈಗ ನೀವು ನೋಡಿದ ಹಾಗೆ ನಿಮಗೆ ಏನೆಲ್ಲ ಚಾಲೆಂಜಸ್ ಬರ್ಬೋದು ಅಂತ ಇದೆ, ಮತ್ತು ಅದಕ್ಕೆ ಹೇಗೆ ನೀವು ರೆಡಿ ಆಗಿದ್ದೀರಿ ಅಂತ? ಮೇನ್ ಆಗಿ ಚಾಲೆಂಜಸ್ ಬರೋದು ಗಾಡಿಯಲ್ಲಿ, ಆಮೇಲೆ ನಮ್ದು ಹೆಲ್ತಲ್ಲಿ. ಇದೆರಡೇ ಚಾಲೆಂಜಸ್ ಇರೋದು. ಸೊ ಹೆಲ್ತ್ಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾವು ಡಿಪೆಂಡ್ ಆಗಿದ್ದೀವಿ. ಅದಾದ್ಮೇಲೆ ಗಾಡಿಯಲ್ಲಿ ನಾವು ಮೇಂಟೆನೆನ್ಸ್ ಮಾತ್ರ ಚಾಲೆಂಜಸ್ ಆಗಿರೋದು. ಬೇರೆ ಚಾಲೆಂಜಸ್ ಫೇಸ್ ಮಾಡಲಿಕ್ಕೆ ನಾವು ರಿಸ್ಕ್ ತೆಗೆಯುವಂತಹ ಡ್ರೈವಿಂಗ್ ಯಾವತ್ತೂ ಮಾಡಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ನೈಟ್ ಡ್ರೈವ್ ಮಾಡಲ್ಲ. ಅದಾದ್ಮೇಲೆ ಕಂಟಿನ್ಯೂಸ್ ಡ್ರೈವಿಂಗ್ ಇಲ್ಲ. ನಾವು ಅಂದಂತ ಎಲ್ಲ ಕಂಟ್ರಿಲಿ ಹೋಗಿ ಅಲ್ಲಿ 1 ವಾರ 10 ದಿವಸ ರೆಸ್ಟ್ ತಗೊಂಡು ಅಲ್ಲಿ ಎಲ್ಲ ಸೇಫ್ ಆದ್ಮೇಲೆ ನಾವು ನೆಕ್ಸ್ಟ್ ಕಂಟ್ರಿಗೆ ಮೂವ್ ಆಗೋದು. ಸೊ ಅದರಲ್ಲಿ ದೊಡ್ಡ ರಿಸ್ಕ್ ಕಾಣ್ತಾ ಇಲ್ಲ. ಬಟ್ ಓನ್ಲಿ ರಿಸ್ಕ್ ಏನಂದ್ರೆ, ಚಾಲೆಂಜಸ್ ಏನಂದ್ರೆ, ಇದು ನಮ್ಮ ಗಾಡಿ ಮೇಂಟೆನೆನ್ಸ್ ಮಾತ್ರ. ಅದು ಯಾಕಂದ್ರೆ ಇಂಡಿಯನ್ ಮೇಡ್ ಗಾಡಿ ಅದಕ್ಕೆ, ಇಲ್ಲ ಜಾಪನೀಸ್ ಮೇಡ್ ಬೇರೆ ಗಾಡಿ ಯಾವುದಾಗಿದ್ರೆ ನಾವೆಲ್ಲ ಕಂಟ್ರಿಯಲ್ಲೂ ಅದು ಸರ್ವಿಸ್ ಸಿಗುತ್ತೆ. ಸೊ ಇಂಡಿಯನ್ ಮೇಡ್ ಸ್ಪೆಷಲಿ ಈ ಗಾಡಿಗೆ ಸರ್ವಿಸ್ ಸ್ವಲ್ಪ ಕಡಿಮೆ ಹೊರಗಡೆ ದೇಶದಲ್ಲಿ. ಇಲ್ಲಿ ಬೇಜಾನ್ ಸರ್ವಿಸಸ್ ಇದೆ.
ಸೊ ಅದನ್ನು ಥರ್ಡ್ ಪಾರ್ಟಿಯಲ್ಲಿ ನಾವು ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದೇ ಒಂದು ಚಾಲೆಂಜಸ್ ಆಗಿರೋದು. ಬಟ್ ಬೇರೆ ಇದರಲ್ಲಿ ಸರ್ಪ್ರೈಸಸ್ ಆಗಿ ಏನಾದರೂ ಬಂದರೆ ಹೊರತು ನಾವು ಇವಾಗ ಸದ್ಯಕ್ಕೆ ನಾವು ರಿಸರ್ಚ್ ಮಾಡಿದ್ರಲ್ಲಿ ಏನೂ ಚಾಲೆಂಜಸ್ ಇಲ್ಲ. ಓಕೆ, ಇಷ್ಟೆಲ್ಲ ಚಾಲೆಂಜಸ್ ಇದೆ ಅಂತ ಗೊತ್ತಿದ್ರು, ವೆಹಿಕಲ್ ರಿಲೇಟೆಡ್ ಆಗಿ ಇಷ್ಟು ಪ್ರಾಬ್ಲಮ್ಸ್ ಬರ್ಬೋದು ಅಂತ ಗೊತ್ತಿದ್ರು ಇದನ್ನೇ ಸೆಲೆಕ್ಟ್ ಮಾಡಿದ್ದೀರಿ. ಇದು ದೇಶದ ಮೇಲೆ ಅಭಿಮಾನ. ದೇಶದ ಮೇಲೆ ಅಭಿಮಾನ ಅಂತ ಮಾತ್ರ ಅಲ್ಲ, ನಾವು ನಮ್ಮ ಭಾರತದಲ್ಲಿ ಇಷ್ಟೊಂದು ಒಳ್ಳೆ ಮಿಷನ್ಸ್ ಪ್ರಿಪೇರ್ ಆಗುತ್ತೆ. ಎಲ್ಲಿ ನೋಡಿದ್ರು ನಾವು ಯಾವ ಕಂಪನಿ ಹೆಡ್ ನೋಡಿದ್ರು, US ಬೇಸ್ಡ್ ಕಂಪನಿ ಆಗಲಿ, UK ಬೇಸ್ಡ್ ಕಂಪನಿ ಆಗಲಿ, ಯಾವ ಕಂಪನಿ ಹೆಡ್ ನೋಡಿದ್ರು ಇಂಡಿಯನ್ಸ್ ಇರ್ತಾರೆ. ಗೂಗಲ್ ಆಗಲಿ ಇಲ್ಲ IBM ಅಂತ ತುಂಬ ಕಂಪನೀಸ್ ಇದೆ ಅಲ್ವಾ. ಸೊ ನಮ್ಮ ಇಂಡಿಯನ್ ಮಷೀನ್ಸ್ ಯಾಕೆ ಹೊರ ದೇಶದಲ್ಲಿ ಅಷ್ಟೊಂದು ಎಕ್ಸ್ಪ್ಲೋರ್ ಆಗ್ತಾ ಇಲ್ಲ ಅಂತಹ ಒಂದು ಏಮ್ ಇಟ್ಕೊಂಡು ನಾವು ನಮ್ಮ ಗಾಡಿಯಲ್ಲೇ ತಗೊಂಡು ಹೋಗೋಣ, ಯಾರಾದರೂ ಸಹಾಯ ಮಾಡ್ತಾರೆ, ಏನಾದರೂ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಹೇಳಿದ್ರೆ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅನ್ನುವಂಥದ್ದು. ಗಾಡಿ ನೋಡಿದವರೆಲ್ಲ ಕೂಡ ಒಮ್ಮೆ ತಿರುಗಿ ನೋಡಿ ನಿಮಗೆ ವಿಶ್ ಮಾಡೋದನ್ನು ನಾವು ಕೂಡ ಈಗ ನೋಡ್ತಾ ಇದ್ದೇವೆ. ನಿಮಗೆ ಇದಕ್ಕೆ ಈಗ ರೆಸ್ಪಾನ್ಸ್ ಹೇಗೆ ಸಿಗ್ತದೆ? ಜನರಿಂದ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ? ಜನರಿಂದ ರೆಸ್ಪಾನ್ಸ್ ಇವಾಗ ನಾವು ಸ್ಟಾರ್ಟ್ ಆಗಿ 22 ದಿವಸ ಆಯಿತು. 22 ದಿವಸದಲ್ಲಿ ಸುಮಾರು 50-60 ಲಕ್ಷ ಜನ ಆಲ್ರೆಡಿ ನಮ್ಮನ್ನು ವಿಡಿಯೋ ನೋಡಾಯಿತು. ಸೊ ಅದ್ರ ಜೊತೆಗೆ 75-80 ಸಾವಿರ ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ನಮಗೆ ಮೆಸೇಜಸ್ ಮಾಡ್ತಾ ಇದ್ದಾರೆ, ಎಲ್ಲೋ ಹೋಗಿದ್ದೀರಾ, ಯಾವ ರೀತಿ ಪ್ಲಾನ್ ಅಂತ ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ರು ಬರೀ 25 ದಿವಸದಲ್ಲಿ. ಇವಾಗ ನಾನು ಸದ್ಯಕ್ಕೆ 2-3 ದಿವಸಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ಮಾಡಿದಾಗ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ. ಸೊ ನಮ್ಮನ್ನಷ್ಟು ಇದು ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮನ್ನಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರು. ಸೊ ಇವಾಗ ಒಂದು 6 ಮಂತ್ಸ್ ಬಿಟ್ಟರೆ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಹೈಯೆಸ್ಟ್ ಪೀಕ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಜನರ ರೆಸ್ಪಾನ್ಸ್ ಅಂತೂ ಸೂಪರ್ ಆಗಿದೆ. ಓಕೆ, ಸೊ ಇದು ಖುಷಿ ಕೊಡ್ತಾ ಇದೆ ನಿಮಗೆ? ಸೂಪರ್ ಆಗಿ. ಅಂದರೆ ಕರ್ನಾಟಕದವರ ಮೇನು, ಬೇರೆ ಇಲ್ಲ. ಕನ್ನಡಿಗ ಅಂದರೆ ಕರ್ನಾಟಕ ಅಂದರೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಜೊತೆಯಲ್ಲೇ ಬರ್ತಾ ಇದ್ದಾರೆ, ಅವ್ರ ಸಪೋರ್ಟ್ ಮಾಡಿಕೊಂಡು. ಅದೇ ಒಂದು ನಮ್ಮದೊಂದು ಮೇಯ್ನ್ ಆಗಿ ಮೋಟಿವೇಶನು ಅದೇ. ಓಕೆ, ಅಂದರೆ ಬಹುಶಃ ನೀವೇ ಹೇಳಿದ ಹಾಗೆ ನಾವು ನೋಡಿದರೆ ಈ ಕೇರಳದವರಾಗಲಿ ಅಥವಾ ಇತರ ರಾಜ್ಯದವರಾಗಲಿ ಅವರವರ ಒಂದು ರಾಜ್ಯವನ್ನು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ರಾಜ್ಯದ ಒಂದು ಹಿರಿಮೆಯನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ. ಬಹುಶಃ ಇದು ಕರ್ನಾಟಕದ ಪಾಲಿಗೆ ಒಂದು ಮೈಲಿಗಲ್ಲ ಅಂತ ನೀವು ಭಾವಿಸ್ತೀರಿ? ಖಂಡಿತವಾಗಿ. ಯಾಕಂದರೆ ನನ್ನ ಮೇನ್ ಉದ್ದೇಶ ಅದೇ, ಕರ್ನಾಟಕ ಟೂರಿಸಮನ್ನು ಅಟ್ರಾಕ್ಟ್ ಮಾಡೋಣ. ಯಾಕಂದರೆ ನಾನು ಇವಾಗ ಕರ್ನಾಟಕದಲ್ಲಿ 20 ದಿವಸ ಟ್ರಾವೆಲ್ ಮಾಡಿದ್ದೀನಿ. 20 ದಿವಸದಲ್ಲಿ ಏಕೋ ನನ್ನ ಕಣ್ಣಿಗೆ ಕಂಡಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಒಂದೇ ಒಂದು ಫಾರಿನ್ ಟೂರಿಸ್ಟ್ ಅನ್ನು ನಾನು ನೋಡಿಲ್ಲ. ಇಡೀ ಕರ್ನಾಟಕದಲ್ಲಿ 20 ದಿವಸದ ಒಳಗಡೆ ನಾನು ಎಲ್ಲೂ ಕೂಡ ನೋಡಿಲ್ಲ. ಈವನ್ ಬೆಂಗಳೂರಲ್ಲೂ ಕೂಡ ನನಗಷ್ಟು ನನ್ನ ಕಣ್ಣಿಗೆ ಕಂಡಿಲ್ಲ. ಟೂರಿಸಂ ಪ್ಲೇಸಸ್ ಬಿಡಿ. ಸೊ ಅದನ್ನ ನಾವೇ ಹೇಗಾದ್ರೂ ಮಾಡಿ ಅಟ್ರಾಕ್ಟ್ ಮಾಡೋಣ, ಇಲ್ಲಿಗೆ ಜನರನ್ನು ಕರ್ಸೋಣ. ಇಲ್ಲಿ ನನ್ನಿಂದ ಯಾವ ರೀತಿಯಲ್ಲಿ ಆಗುತ್ತೋ ಅದು ಇದೊಂದೇ ರೀತಿ. ಯಾಕಂದ್ರೆ ನನಗೆ ಪೊಲಿಟಿಕಲ್ ಫೀಲ್ಡಲ್ಲಿ ನಂಗೆ ಬರಲ್ಲ, ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಬೇರೆ ಏನು ನನಗೆ ಬರಲ್ಲ. ಸೊ ಇದನ್ನ ಈ ಥರ ಒಂದು ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕರ್ನಾಟಕವನ್ನು ಅಟೆನ್ಷನ್ ಮಾಡಿಸೋಣ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಇವಾಗ ಆಲ್ರೆಡಿ ನಾನು ಹೇಳ್ದಂಗೆ ಇಷ್ಟೆಲ್ಲ ಫಾಲೋವರ್ಸ್ ನಂಗೆ ಬರ್ತಾ ಇದ್ದಾರೆ. ಸೊ ಅವರು ಮನಸ್ಸು ಮಾಡಿದರೆ, ಇನ್ನು ಬಾಕಿದ ಜನ ಎಲ್ಲರೂ ಮನಸ್ಸು ಮಾಡಿದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಖಂಡಿತ ನನಗೆ ಮಾಡ್ಬೋದು ಅಂತ ನಮಗೆ ಇದೆ. ಭಾರತದಿಂದ ಹೊರಗಿನ ದೇಶಗಳಿಗೆ ಹೋಗೋದಕ್ಕೆ ವೀಸಾ ಬೇಕು. ನೀವು 75 ದೇಶಗಳಿಗೆ ಹೋಗ್ತೀರಿ. ವೀಸಾದಲ್ಲಿ ಅರೇಂಜ್ಮೆಂಟ್ ಎಲ್ಲ ಹೇಗೆ? ಅದು ಎಷ್ಟು ದಿನಕ್ಕೆ? ಅದನ್ನು ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ? ಅದು ಬೇಸಿಕಲಿ ನಂದು US ವೀಸಾ ಇದೆ, ಅಮೆರಿಕನ್ ವೀಸಾ ಇದೆ. ಸೊ ಅಮೆರಿಕನ್ ವೀಸಾ ಇದ್ದರೆ ಒಂದು 50 ಕಂಟ್ರಿಗೆ ವೀಸಾ ಬೇಡ, ವೀಸಾ ಆನ್ ಅರೈವಲ್ ಸಿಗುತ್ತೆ. ಸೊ ಆ ರೀತಿಯಲ್ಲಿ ಕವರ್ ಮಾಡ್ಬೋದು ಅಂತ. ಇನ್ನು ಮಿಕ್ಕಿದಿರೋದು ಯುರೋಪ್ ಮಾತ್ರ. ಯುರೋಪ್ ಇದು ಆಲ್ರೆಡಿ ನಮ್ದು UK ವೀಸಾ ಇದೆ. UK ವೀಸಾ ಇದ್ದರೆ ಯುರೋಪ್ ವೀಸಾ 1 ವಾರದಲ್ಲಿ ಸಿಗುತ್ತೆ. ಸೊ ಅದಂತ ಆ ಚಾಲೆಂಜಸ್ ಆಲ್ರೆಡಿ ನಾವು ಕ್ರಾಸ್ ಮಾಡಾಯಿತು. ಅದು ಇನಿಷಿಯಲಿಗೆ ನಾವು ಅದು ವರ್ಕೌಟ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಪ್ರಾಬ್ಲಮ್ ಇವಾಗಿಲ್ಲ. ಓಕೆ, ನೀವು ಬೈ ರೋಡ್ ಹೋಗ್ತಾ ಇರೋದ್ರಿಂದ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಶ್ಯೂ ಆಗುತ್ತೆ. ಅದು ಹೇಗೆ ನಿಮಗೆ? ಡ್ರೈವಿಂಗ್ ಲೈಸೆನ್ಸ್ ಇಂಟರ್ನ್ಯಾಷನಲ್ ಇದ್ದರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ. ನಮ್ಮ ಲೈಸೆನ್ಸ್ ಇಟ್ಟರೆ ಇಂಟರ್ನ್ಯಾಷನಲ್ ಸಿಗುತ್ತೆ. ಅದು ಒಂದಿದ್ರೆ ನಮಗೆ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ನಾವು ಡ್ರೈವ್ ಮಾಡ್ಬೋದು. 1 ವರ್ಷಕ್ಕೆ ಅದು ಸಿಗೋದು. ವರ್ಷ ನಾವು ರಿನ್ಯೂವಲ್ ಮಾಡ್ತಾ ಇರಬೇಕು. ಸೊ ಅದು ನಾವು RTO ಇಂದ ತಗೊಂಡು ಯೂಸ್ ಮಾಡೋದು. ಓಕೆ, ಈಗ ಮುಂದಕ್ಕೆ ನಿಮ್ಮ ಡ್ರೀಮು, ನಿಮ್ಮ ಕನಸು? ಮುಂದಕ್ಕೆ ಮೇನ್ ಆಗಿರೋಂಥ ಕನಸು ನಾ ಆವಾಗಲೇ ಹೇಳಿದಂಗೆ ಕರ್ನಾಟಕದ ಒಂದು ಬೇರೆ ಲೆವೆಲ್ಗೆ ತರೋಣ ಅಂತ ಒಂದು ಡ್ರೀಮ್ ಇದೆ. ಅದು ನನ್ನಿಂದ ಎಷ್ಟು ಆಗುತ್ತೆ ಅದನ್ನು ನಾನು ಖಂಡಿತ ಮಾಡ್ತೀನಿ. ಯಾಕಂದರೆ ಇದು ಫೇಮಸ್ ಆಗಿಬಿಟ್ರೆ ನಾವು ಎಲ್ಲ ಕಂಟ್ರಿಯಲ್ಲೂ ಕೂಡ ಕೇಳ್ತಾರೆ, ಕರ್ನಾಟಕ ಅಂತ ಹೇಳ್ತಾರೆ ಅವತ್ತೊಬ್ಬ ಈ ಥರ ಹೋಗಿದ್ದಾನೆ ಆ ಸ್ಟೇಟ್ ಅಂತ ಕೇಳ್ತಾರೆ. ಸೊ ಅದೇ ನಮ್ಗೆ ಬೇಕಾಗಿರೋದು. ಸೊ ಅದನ್ನು ಹೇಗಾದರೂ ನಾವು ಮಾಡಿಕೊಂಡು ಮೇಲ್ಗಡೆ ತಗೊಂಡ್ಬರ್ಬೇಕಂತ ಆಸೆ. ಓಕೆ, ಪರ್ಸನಲಿ
ಏನಾಗಬೇಕು ಅಂತ ಮುಂದೆ? ಇಲ್ಲ, ಪರ್ಸ್ನಲಿ ಅಂತಹ ಮುಂದಕ್ಕೆ ಆಗುವಂಥ ಏನೋ ಡ್ರೀಮ್ ನಂಗಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ಯು ಕೆಲಿ ಸೆಟ್ಲ್ ಆಗಿದ್ದೀನಿ. ಸೊ ಸ್ವಂತ ಸ್ಟೇಟಸ್ಗೋಸ್ಕರ ಮಾಡೋದಾದ್ರೆ ನಾನು ನನ್ನ ಹೆಸರು ಹಾಕ್ಕೊಂಡೇ ನಾನು ಮಾಡ್ತಾ ಇದ್ದೆ. ನಾನು ಇಂಥವ, ನಾನು ಇಲ್ಲಿಯವ. ಸೊ ಅದು ಯಾವ ಊರು, ಏನು ಹೆಸರು ಏನು ನಾನು ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಪರ್ಸ್ನಲಿ ನನಗೆ ಅಂತ ಒಂದು ನನ್ನನ್ನು ಮೇಲೆ ಮಾಡಬೇಕಂತ ಯಾವುದೇ ಉದ್ದೇಶ ಇಲ್ಲ. ಸೊ ಅದಕ್ಕೆ ಬೇಕಾಗಿ ಏನು ಮಾಡ್ತಾ ಇಲ್ಲ. ಓಕೆ, ಈ ಥರ ವರ್ಲ್ಡ್ ಟೂರ್ ಮಾಡಬೇಕು ಅನ್ನುವಂಥದ್ದು ಹಲವು ಒಂದು ಯುವಕರ ಅಥವಾ ಒಂದು ವ್ಯಕ್ತಿಗಳ ಕನಸಾಗಿರ್ತದೆ. ಹೇಗೆ ಪ್ರಿಪರೇಷನ್ ಮಾಡಿಕೊಳ್ಬೇಕು ಅಂತ ನೀವು ಹೇಳ್ತೀರಿ ಅವರಿಗೆ? ಏನು ಪ್ರಿಪರೇಷನ್ ಮಾಡೋದು, ಫಸ್ಟ್ ಆಗಿ ವೀಸಾ ತಗೊಳ್ಬೇಕು. ವೀಸಾ ಒಂದು ನಮ್ಗೆ ಸಿಕ್ಕಿಬಿಟ್ರೆ ಆಮೇಲೆ ನಮ್ಗೆ ಏನು ಪ್ಲಾನ್ ಬೇಕಾದರೂ ಮಾಡ್ಬೋದು. ಇವಾಗ ನಾನು ಸದ್ಯ ನನ್ನದೇ ಉದಾಹರಣೆಗೆ 0 ಕಾಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವಾಗ ಅದೇ ಹೇಳಿದಾಗ ಸ್ಪಾನ್ಸರ್ ನೋಡ್ತಾ ಇದ್ದೀನಿ. ಸೊ ಇಂತಹ ಎಲ್ಲ ನಮ್ಮದು ಪ್ಲ್ಯಾನಿಂಗ್ ಆಗುತ್ತೆ, ಅದು ಆನ್ ದ ವೇ ಆಗುತ್ತೆ. ಹೇಗಾದರೂ ಮಾಡಿ ನಮ್ಮ ಡ್ರೀಮನ್ನು ಅಚೀವ್ ಮಾಡ್ಬೋದು. ಬಟ್ ವೀಸಾಸ್ ಅಂತ ಹೇಳೋದು ಆಯಾ ಕಂಟ್ರಿಯ ಎಂಬಸೀಸ್ ಕೊಡುವಂಥ ಒಂದು ಪೇಪರ್. ಅದಿಲ್ಲದಿದ್ದರೆ ಅದು ಯಾರಿಗೂ ಇನ್ಫ್ಲುಯೆನ್ಸಲ್ಲಿ ತೆಗೋಕ್ಕಾಗಲ್ಲ. ಸೊ ಅದಕ್ಕೆ ಬೇಕಾಗಿ ಮೇನ್ ವರ್ಕೌಟ್ ಮಾಡಿ ಅದಾದಮೇಲೆ ಅದು ಸಿಕ್ಕಿದ ಮೇಲೆ ನೀವು ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ಓಕೆ, ಸೊ ಯೂತಿಗೆ ಈಗ ಎಲ್ಲ ಕಡೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಎಲ್ಲರೂ ಕೂಡ ನಿಮ್ಮನ್ನು ಮೀಟ್ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳಿದ್ರಿ. ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸಿಗೆ, ಫಾಲೋವರ್ಸಿಗೆ? ಫ್ಯಾನ್ಸಿಗೆ, ಫಾಲೋವರ್ಸಿಗೆ ಅಂತ ನಾವು ನೀವು ಕೂಡ ಏನಾದರೂ ಈ ಥರ ನಮ್ಮ ಸ್ಟೇಟಿಗೆ ಬೇಕಾಗಿ ಮಾಡಿ. ನೀವು ಯಾವ ದೇಶದಲ್ಲಿ ಹೋಗಿ, ಯಾವ ಕಂಟ್ರಿ ಸಿಟಿಸನ್ಶಿಪ್ ತಗೊಳ್ಳಿ, ಯಾವ ದೇಶದಲ್ಲಿ ಬೇಕಾದ್ರೆ ನೀವು ಇರಿ. ಬಟ್ ಎಂಡ್ ಆಫ್ ದ ಡೇ ನೀವು ಬರಬೇಕಾಗಿರೋದು ಅಂತ ನಿಮ್ಮ ಊರಿಗೇನೆ. ಸೊ ನಿಮ್ಮ ಊರಿಗೆ ಬೇಕಾಗಿ ಏನಾದರೂ ಒಂದು, ಫ್ಯೂಚರ್ಗೆ ಬೇಕಾಗಿ ಏನಾದರೂ ಒಂದು ಇವಾಗ ಮಾಡಿಡಿ. ಬರೀ ನಾವು ಮನೆ ಮಾಡೋದಾಗಲಿ, ಗಾಡಿ ತೆಗೆಯೋದಾಗಲಿ ಅಂತಹ ಒಂದು ಬಿಟ್ಟು ನಿಮ್ಮ ಊರಿಗೆ ಬೇಕಾಗಿ, ಇಲ್ಲ ನಿಮ್ಮ ಸ್ಟೇಟಿಗೆ ಬೇಕಾಗಿ ನೀವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಯೂತಿಗೆ ಒಂದು ಅಡ್ವೈಸ್. ಓಕೆ, ಥ್ಯಾಂಕ್ ಯು ಸನಣ್ಣ ಅವರೇ. ನಿಮ್ಮ ಜರ್ನಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನು ಕೂಡ ಹೇಳ್ತಾ ಇದ್ದೇವೆ. ನಿಮ್ಮ ಕನಸು ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ. ಈ ಮೂಲಕ ನಮ್ಮ ಕರ್ನಾಟಕದ ಹೆಸರು ಇಡೀ ಪ್ರಪಂಚವನ್ನು ತಲುಪಲಿ ಅನ್ನುವಂಥದ್ದು. ಅದರ ಜೊತೆಗೆ ನಿಮಗೆ ಇನ್ನೊಂದಷ್ಟು ಸ್ಪಾನ್ಸರ್ಗಳು ಸಿಗಲಿ, ನಿಮ್ಮ ಕನಸು ಶೀಘ್ರ ನನಸಾಗಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇವೆ. ಇದು ನಮ್ಮ ಪುತ್ತೂರಿನ ಪ್ರತಿಭೆ. ನಮ್ಮ ಪುತ್ತೂರಿನಿಂದ ಹೊರಟು ನಮ್ಮ ಕರ್ನಾಟಕದ ಹೆಸರನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಬೇಕು. ನಮ್ಮ ಪ್ರವಾಸೋದ್ಯಮಕ್ಕೆ ಒಂದಷ್ಟು ಉತ್ತೇಜನವನ್ನು ಕೊಡಬೇಕು. ಈ ಮೂಲಕ ನನ್ನ ಕೈಯಲ್ಲಾದಷ್ಟು ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೊರಟಿರುವಂತಹ ನಮ್ಮ ಪುತ್ತೂರಿನ ದರ್ಬಿಯ ಯುವಕ ಸಿನಾನ್ ಅವರ ಒಂದು ಪ್ರಯತ್ನ ಯಶಸ್ಸಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಪುತ್ತೂರು. ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.